ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೋಡಿ, ಹಂಸ ಮೇಡಮ್ ಅವರು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ 2 ನಾಗರಾವನ್ನ ತೊಗೊಂಡು ಬರ್ತಾ ಇದ್ದಾರೆ. ಒಂದು ದೊಡ್ಡ ನಾಗರಾವು ಎಳೆ ಬಿಚ್ತಾ ಇದ್ದಾನೆ, ಇನ್ನೊಂದು ಪುಟ್ಟ ನಾಗರಾವು ಮರಿ ತೋರಿಸ್ತಾರೆ ನೋಡಿ. ಈಗ ಏನಾ ಬಂಗಾರಿ? ಹಾಯ್ ಬಂಗಾರಿ, ಹಾಯ್. ಜೈ ಶ್ರೀರಾಮ್. ಈಗ ಇನ್ನೊಬ್ರನ್ನ ತೋರಿಸ್ತಾರೆ ನೋಡಿ, ದೊಡ್ಡ ನಾಗರಾವು. ತುಂಬಿದ ಕೂಡ ತುಳ್ಕೋದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಸುಮಾರು ಕಡೆ ಹಾವುಗಳನ್ನ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಬಡವರು ಶ್ರೀಮಂತರು ಅಂತಲ್ಲ, ಹೈಫೈ ಜನಗಳು ಅಂತಲ್ಲ, ಕೆಳಮಟ್ಟದಲ್ಲಿ ಜನಗಳು ಇರ್ತಾರಲ್ಲ ಅಂಥವ್ರ ಮನೆ ಅಂತಲ್ಲ, ಎಲ್ಲ ಮನೆಗಳು ಹಾವು ರಕ್ಷಣೆ ಮಾಡ್ತೀನಿ. ಮಧ್ಯರಾತ್ರಿ 12 ಗಂಟೆ 1 ಗಂಟೆ ರಾತ್ರಿಯಲ್ಲಿ ನನಗೆ ಕಾಲ್ ಮಾಡಿದ್ರು ಅಥವಾ ಮನೆ ಹತ್ರ ಯಾರು ಬಂದರು, ಹೋಗಿ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ಕೊಂಬಂದು ಅದನ್ನು ಸುರಕ್ಷಿತವಾಗಿ ಕಾಡಿಬಿಡ್ತಾ ಇರ್ತೀನಿ. ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳಿದ್ನಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಮನೆಗಳಲ್ಲಿ ಅಂದರೆ ಶೆಡ್ನಲ್ಲಿ ವಾಸ ಆಗಿರೋರು ಇರ್ಬೋದು, ಕೆಲವರು ಡಾಕ್ಟರ್ಸ್ ಮನೆಗಳಿರ್ಬೋದು, ಜಡ್ಜ್ ಮನೆ ಇರ್ಬೋದು, ಲಾಯರ್ ಮನೆಗಳಿರ್ಬೋದು, ಇನ್ನೂ ಒಳ್ಳೊಳ್ಳೆ ಆಫೀಸರ್ಸ್ ಮನೆಗಳಿರ್ಬೋದು, ಕೆಲವು ರಾಜಕೀಯ ವ್ಯಕ್ತಿಗಳ ಮನೇಲಿರ್ಬೋದು, ಎಲ್ಲ ಮನೇಲಿ ಹಾವು ರಕ್ಷಣೆ ಮಾಡ್ತಿರ್ತೀನಿ. ಎಲ್ಲ ಕಡೆ ಒಳ್ಳೆ ಜನಗಳಿದ್ದಾರೆ. ಮತ್ತು ನಾವು ಮಾಡ್ತಾ ಇರೋ ಕೆಲಸಗಳನ್ನ ಸುಮಾರು ವರ್ಷಗಳಿಂದ ನೋಡಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರ. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಎತ್ತವ್ರು ಚೆನ್ನಾಗಿರಲಿ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ. ಆಮೇಲೆ ಇನ್ನೊಂದು ನೋಡಿ, ನಾವು ಅವ್ರ ಜಾಗಕ್ಕೆ ಬಂದಿದ್ದೀವಿ, ಅವ್ರನ್ನ ನಾವಿವಾಗ ಬೇಡ ಅನ್ನೋ ಪರಿಸ್ಥಿತಿ ಬಂದಿದೆ, ಅವ್ರನ್ನ ತೊಗೊಂಡೆ ಒಳ್ಳೆ ಕಡೆ ಜಾಗಕ್ಕೆ ಬಿಡ್ತಾ ಇದ್ದೀರಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಅರಿಸ್ತಾ ಇರ್ತಾರೆ. ಇನ್ನು ಕೆಲವು ಕಡೆ ನಾವು ಹಾವು ರಕ್ಷಣೆ ಮಾಡೋಕ್ಕೆ ಹೋಗ್ತೀವಿ, ಅದೇನೋ ಒಂಥರ ಅಲ್ಪಂಗೆ ಐಶ್ವರ್ಯ ಬಂತು ಅಂತ ಹೇಳಿದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ದ ಅಂತ, ಆ ಥರ ಜನಗಳು. ನಾವು ಹಾವು ರಕ್ಷಣೆ ಮಾಡೋಕ್ಕೆ ಹೋಗಿರ್ತೀವಿ, ಅಟ್ಲೀಸ್ಟ್ ಒಂದು ಕೃತಜ್ಞತೆ ಕೂಡ ಹೇಳಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೆಲವು ವೀಡಿಯೋ ಹತ್ರದಲ್ಲಿ ರೀಸೆಂಟಾಗಿರೋದನ್ನ ಡೀಟೇಲಾಗಿ ನೋಡಿ, ಕೆಲವು ರಾಜಕೀಯ ವ್ಯಕ್ತಿಗಳನ್ನೇ ನಾನೊಂದು ಉಚಿತವಾಗಿ ಮಾಡ್ತಾಯಿರೋ ಸಮಾಜ ಸೇವೆ. ನಾವು ಅವರಿಂದ ಏನೂ ಬಯಸಲ್ಲ. ಸುಮಾರು 23 ವರ್ಷದಿಂದ ಒಂದು 30,000ಕ್ಕಿಂತ ಹೆಚ್ಚು ಎಲ್ಲ ಬಗೆಯ ವಿಷಕಾರಿ ಹಾವುಗಳಿರ್ಬೋದು, ಎಲ್ಲ ಥರ ಹಾವುಗಳನ್ನ ರಕ್ಷಣೆ ಮಾಡಿ, ದನ ಕರುಗಳು, ನಾಯಿ ಬೆಕ್ಕುಗಳು, ಎಲ್ಲ ಪ್ರಾಣಿಗಳ ರಕ್ಷಣೆ ಮಾಡ್ತಿದ್ದೀನಿ. ಜನ ಜಾಗೃತಿ ಕಾರ್ಯಕ್ರಮಗಳು ಕೂಡ ಮಾಡ್ತಿದ್ದೀನಿ. ಮೂಲಭೂತ ಸೌಕರ್ಯಗಳ ಬಗ್ಗೆ ತೊಂದರೆ ಆಗಿರೋದು ಕೂಡ ಎತ್ತಿ ಹಿಡಿದು ಮಾತಾಡ್ತಿದ್ದೀನಿ. ಹಸುಗಳಿಗೆ ನೀರು ಕಟ್ಟಿಸಿದ್ದೀನಿ. ಇಷ್ಟೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿ ಏನೋ ಒಂದು ಸಮಾಜಕ್ಕೆ ಒಂದು ಕೊಡುಗೆ ನೀಡಬೇಕು ಹುಟ್ಟಿದ ಮೇಲೆ ಅನ್ನೋದು, ಅದಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ. ತುಂಬ ಜನ ನೋಡಿ ಆಶೀರ್ವಾದ ಮಾಡ್ತಿದ್ದಾರೆ. ಇನ್ನು ಕೆಲವು ವ್ಯಕ್ತಿಗಳು, ಬೆರಳೆಣಿಕೆ ಜನ ಕೆಲವರು ಇದ್ದಾರೆ, ಅವ್ರಿಗೊಂಥರ ಉರಿ. ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಅವ್ರ ಅಸಿಸ್ಟೆಂಟ್ಗಳಿಗೆ ಹೇಳ್ಬಿಟ್ಟು ನಮ್ಮನ್ನ ಕರೆಸ್ಬಿಡ್ತಾರೆ. ನಾವು ಹೋಗ್ತೀವಿ, ರಕ್ಷಣೆ ಮಾಡ್ತೀವಿ. ಅಸಿಸ್ಟೆಂಟ್ಗಳು ಪಾಪ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾರೆ. ಇವ್ರಿಗೆ ಇನ್ನೆಂಥ ದೌಲತ್ತು ದುರಂಕಾರ ನೋಡಿ. ಮೊನ್ನೆ ರಾಜಕೀಯಕ್ಕೆ ಬಂದಿರೋರು ಇವರು MLA ರೇಂಜ್ MP ರೇಂಜ್ಗೆ ಆಡ್ತಾರೆ ಇವರು. ಅಲ್ಲ, ಅವ್ರಿಗೆ ಮುಂದಿನ ದಿನಗಳಲ್ಲಿ 100% ಅವ್ರಿಗೆ ಉತ್ತರ ಸಿಕ್ಕುತ್ತೆ. ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಫೋಟೋ ಹಾಕಿ ಎಲ್ಲ ಕಡೆ ವಾರ್ಡ್ಗಳು ಸುತ್ತಮುತ್ತ ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ದ ತಕ್ಷಣ ನಮ್ಮ ಹತ್ರ ಹಣ ಇದೆ, ನಾವು ಮತ್ತೆ ಗೆದ್ದುಬಿಡ್ತೀವಿ ಅಂದ್ಕೊಂಡಿದ್ದಾರೆ. ಖಂಡಿತ ಆಗಲ್ಲ. ನೋಡಿ, ಶ್ರೀಮತಿ ಹಂಸ ರವಿಕುಮಾರ್ ಅವರು, ನಾವು ಕೂಡ ಮೂಲ BJP ಕಾರ್ಯಕರ್ತರು. ನಾನು ಈಗೆಲ್ಲ ಏನು ಕೆಲಸ ಮಾಡ್ತಿದ್ದೀನಿ, ಇದಕ್ಕೆಲ್ಲ ಮೂಲ ಕಾರಣ ಅವರೇ. ನಾನು ಇಷ್ಟು ಸಮಾಜ ಸೇವೆ ಮಾಡೋದಕ್ಕೆ, ಪರಿಸರ ಪ್ರಾಣಿ ಪಕ್ಷಿ ರಕ್ಷಣೆ ಮಾಡೋದಕ್ಕೆ ಅವರೇ ನನಗೆ ಟೀಚರು. ಅದರಿಂದ ಇಂಥವ್ರಿಗೊಂದು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ನೋಡಿ, ಇವರು ವಿದ್ಯಾವಂತರು, ಇಂಜಿನಿಯರು, 12 ವರ್ಷ ಸುಮಾರು ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಮನೇಲೂ ಪಾಠ ಹೇಳ್ಕೊಟ್ಟಿದ್ದಾರೆ. ಗಣಿತ ಸಬ್ಜೆಕ್ಟು ಮತ್ತು ಸ್ಕೂಲ್ಗಳಲ್ಲೂ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಿದ್ದೀವಿ. ನನ್ನ ಜೊತೆ ಬಾಡಿಗೆ ಮನೇಲಿ ಜೀವನ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಏನೇ ಆದರೂ ಸಮಾಜಕ್ಕೊಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅಂತ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿದ್ದಾರೆ. ಇಂಥವ್ರಿಗೊಂದು ಅವಕಾಶ ಕೊಡಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ. ಇಂಥವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ವಾರ್ಡ್ ಇರ್ಬೋದು, ಕ್ಷೇತ್ರ ಇರ್ಬೋದು, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ಹಾವುಗಳನ್ನ ರಿಲೀಸ್ ಮಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂಗಾರಿ, ಅಲ್ಲಲ್ಲೆಲ್ಲೆಲ್ಲೆಲ್ಲೆಲ್ಲೆ ಪುಟ, ಅಲ್ಲಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ. ಜೈ ಶ್ರೀರಾಮ್. ಅವನಮ್ಮ, ಅವನು ಬಂಗಾರಿ. ಏನು ಬಿಡು.
ಹಾಂ ಬರ್ತಾನೆ ಹಾಂ ನಡಿಯ ಬಂಗಾರಿ. ಜೈ ಶ್ರೀರಾಮ್. ಹಾಂ ಹೋದ ಬಂಗಾರಿ.